ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೂ ಹಾಗೂ ಧ್ಯಾನ ಮಿತ್ರರಿಗೂ, ವಿಶೇಷವಾಗಿ ಸಮಸ್ತ ಗುರುಮಂಡಲಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಅನಂತ ಕೋಟಿ ವಂದನೆಗಳನ್ನು ತಿಳಿಸುತ್ತಾ, ನಾನು ನಿಮ್ಮ ಕೋಟೇಶ್ವರರಾವ್ ಮತ್ತೊಮ್ಮೆ ನಿಮ್ಮ ಮುಂದೆ ಮುತ್ತಿನಂಥ ಒಂದು ಕಿವಿ ಮಾತು, ಪ್ರತಿದಿನ ಮುತ್ತಿನಂಥ ಒಂದು ಕಿವಿ ಮಾತಿನೊಂದಿಗೆ ಮಾಸ್ಟರ್ಸ್ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಕಿವಿ ಮಾತುಯಲ್ಲಿ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅನೇಕರು ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ದೀರ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಆದರೆ ಶಾಸ್ತ್ರದ ಅವಗಾಹನೆಯನ್ನು ತಿಳ್ಕೊಂಡಿದ್ದೀರಾ? ಶಾಸ್ತ್ರದ ಅವಗಾಹನೆಯನ್ನು ಪಡೆಯದೆ ಎಷ್ಟು ಸಾಧನೆ ಮಾಡಿದಿರೇನು ಅಷ್ಟು ಸಫಲತೆ ಅನ್ನೋದು ಸಿಗೋದಿಲ್ಲ ಮಾಸ್ಟರ್ಸ್, ನೆನಪಿಟ್ಕೊಳ್ಳಿ. ಶಾಸ್ತ್ರದ ಅವಗಾಹನೆ, ಆಧ್ಯಾತ್ಮಿಕ ಅಭ್ಯಾಸಗಳು ಬಹಳ ಮುಖ್ಯ. ಶಾಸ್ತ್ರದ ಅವಗಾಹನೆ ಜೊತೆ ಆಧ್ಯಾತ್ಮಿಕ ಅಭ್ಯಾಸಗಳು ಅನ್ನೋದು ಬಹಳ ಮುಖ್ಯ. ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ಸಾಧನೆಯಿಂದ, ಆನಾಪಾನಸತಿಯಿಂದ ಪಡ್ಕೊತೀವಂತ ಹೇಳ್ತೀವಿ. ಆದರೆ ಆ ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ನಿರಂತರವಾಗಿ ಹಾಗೆ ನಾವು ಆ ಪುನರುಜ್ಜೀವನದ ಜೊತೆ ಜೀವಿಸ್ತಾ ಇದ್ದೀವ? ಎಲ್ಲಿ ಎಡುತ್ತಾ ಇಲ್ಲ. ಎಡುತ್ತಾ ಇದ್ದರೆ ಕಾರಣ ಅವಗಾಹನದ ಲೋಪ. ಹಾಗಾಗಿ GB ಫೌಂಡೇಶನ್ಸ್ ನ್ಯೂ ಇಯರ್ ಸ್ಪಿರಿಚುವಲ್ ಮೂಮೆಂಟ್ ಪ್ರತಿ ತಿಂಗಳು ಆಧ್ಯಾತ್ಮಿಕ ಅವಗಾಹನ ಶಿಬಿರವನ್ನು ನಿಮಗಾಗಿ ಮಾತ್ರ ಹಮ್ಮಿಕೊಳ್ತಾ ಇದೆ. ಎಲ್ಲಪ್ಪ ಅಂದರೆ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಬೆಂಗಳೂರಲ್ಲಿ. ಮಾಸ್ಟರ್ಸ್, ಮುಂದಿನ ಶಿಬಿರ ಏಪ್ರಿಲ್ 3ನೇ ತಾರೀಕು ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಹಿಡಿದು ಏಪ್ರಿಲ್ 6ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಯವರೆಗೂ. ಏಪ್ರಿಲ್ 3 ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಏಪ್ರಿಲ್ 6 ಭಾನುವಾರ ಮಧ್ಯಾಹ್ನ 3 ಗಂಟೆಯವರೆಗೂ. ಧ್ಯಾನ ಹಬ್ಬ 4 ಅಂದರೆ 4ನೇ ಬಾರಿ ಧ್ಯಾನ ಹಬ್ಬ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀನಿ. ಮರೆಯದಿರಿ, ತಪ್ಪಿಸಬೇಡಿ. ಮರೆಯದಿರಿ, ತಪ್ಪಿಸಬೇಡಿ. ಮರೆಯದಿರಿ, ತಪ್ಪಿಸಬೇಡಿ. ಏಪ್ರಿಲ್ 3ನೇ ತಾರೀಕು ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಏಪ್ರಿಲ್ 6ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆವರೆಗೂ 24ನೇ ಬಾರಿ ಆಗುವಂಥ ಆಧ್ಯಾತ್ಮಿಕ ಅವಗಾಹನ ಶಿಬಿರ ಧ್ಯಾನ ಹಬ್ಬ 4. ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ. ಮಾಸ್ಟರ್, ಆಧ್ಯಾತ್ಮಿಕ ಅವಗಾಹನೆ ಅಂದರೆ ಲೈಫ್ ಚೇಂಜಿಂಗ್ ಕಾರ್ಯಾಗಾರವಾಗಿರುತ್ತೆ. ಲೈಫ್ ಚೇಂಜಿಂಗ್ ಕಾರ್ಯಾಗಾರ ಹೀಗಪ್ಪ ಅಂದರೆ ನೀವು ಆನಾಪಾನಸತಿಯನ್ನು ಕುರಿತು ಸಮಗ್ರ ಮಾಹಿತಿಯನ್ನು ಪಡೆಯಬಹುದು. ಅದರ ಜೊತೆಯಲ್ಲಿ ಆಧ್ಯಾತ್ಮಿಕ ಪುನರುಜ್ಜೀವನ ಅಂದರೆ ಏನು? ಆ್ಯಕ್ಚುಲಿ ಆಧ್ಯಾತ್ಮಿಕ ಪುನರುಜ್ಜೀವನ, ಸ್ಪಿರಿಚುವಲ್ ರೀಬರ್ತ್, ವಾಟ್ ಎಕ್ಸಾಕ್ಟ್ಲಿ ಇಟ್ ಮೀನ್ಸ್ ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ತಿಳ್ಕೋಬೋದು. ಜೊತೆಯಲ್ಲಿ ಆಧ್ಯಾತ್ಮಿಕ ಶಾಸ್ತ್ರದ ಸಂಪೂರ್ಣ ಅವಗಾಹನೆಯನ್ನು ಪಡೆಯಬಹುದು. ಇನ್ನು ಆಧ್ಯಾತ್ಮಿಕ ಅಭ್ಯಾಸಗಳು ಯಾವುವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಉನ್ನತವಾಗಿರುತ್ತೆ ಅನ್ನೋ ವಿಷಯಗಳನ್ನು ಸಂಪೂರ್ಣವಾಗಿ ಹಾಗೂ ಸಮಗ್ರವಾಗಿ ತಿಳಿಯಲು ಏಪ್ರಿಲ್ ತಿಂಗಳಲ್ಲಿ 3ನೇ ತಾರೀಕಿಂದ 6ನೇ ತಾರೀಕುವರೆಗೂ ನಡೆಯಲಿರುವಂಥ ಧ್ಯಾನ ಹಬ್ಬ 4ರಲ್ಲಿ ಎಲ್ಲರೂ ತಪ್ಪದೆ ಭಾಗವಹಿಸಿ. ಮರೆಯದಿರಿ, ತಪ್ಪಿಸಬೇಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.
ನಿಮ್ಮ ಕೋಟೇಶ್ವರ. ಥ್ಯಾಂಕ್ ಯು ಮಾಸ್ಟರ್ಸ್.